ವಿಡಿಯೋಗಳು ವೈರಲ್ ಆಯ್ತಾ ಆ ಸಮಯದಲ್ಲಿ? ಅಂದ್ರೆ ಪಾದಯಾತ್ರೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆಟೋದಲ್ಲಿ ಹೋದ್ರು, ಕಾರಲ್ಲಿ ಹೋದ್ರು, ಅಲ್ಲಿ ಹೋದ್ರು, ಇಲ್ಲಿ ಹೋದ್ರು, ಅವ್ರು ನಿಜವಾಗ್ಲೂ ಪಾದಯಾತ್ರೆ ಮಾಡಿಲ್ಲ, ಈ ತರದೆಲ್ಲ ಒಂದಿಷ್ಟು ವಿಡಿಯೋ ವೈರಲ್ ಆಯ್ತು. ಬಟ್ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಯಾಕೆ ಹೀಗ್ ಮಾಡಿದ್ರಿ ಅಂತ? ಒಳ್ಳೆ ಕೆಲಸ ಮಾಡಿದಾಗ, ಒಳ್ಳೆ ಕೆಲಸ ಸ್ಟಾರ್ಟ್ ಮಾಡಿದಾಗ ಅದಕ್ಕೆ ಬಂದೇ ಬರುತ್ತೆ. ಅಡೆಗೇಡಿಗಳದೇನು ಅಂತಾರಲ್ಲ. ನಾನು ಪರಿಪೂರ್ಣವಾಗಿ ನಾನು ಅವತ್ತು ಇದು ಹೇಳ್ತೀನಿ, ಇವತ್ತು ಹೇಳ್ತೀನಿ, ನನ್ನ ಪಾದಯಾತ್ರೆ ಸತ್ಯ ಸತ್ಯ ಸತ್ಯ. ಇಲ್ಲ ಎಲ್ಲೂ ಮೋಸ ಮಾಡಿಲ್ಲ ನಾವು. ಆ ದೇವ್ರಿಗೆ ಗೊತ್ತು, ನಮಗ್ ಗೊತ್ತು. ಅಪಪ್ರಚಾರ ಮಾಡಕ್ಕೆ ಅಂತ ಒಂದು ಟೀಮ್ ಬಿಲ್ಡ್ ಆಗಿತ್ತು, ಅದು ಸಾವಿರ ಸಲ ಹೇಳಿದೀನಿ ನಾನು. ಬಟ್ ಇವಾಗ ಜನಗಳ ಅರ್ಥ ಆಗ್ತಿದೆ ಇದು ಬೆಳವಣಿಗೆ ನೋಡ್ಬಿಟ್ಟು. ಅವಾಗ ನಾನು ಹೇಳಿದಾಗ ಯಾರೋ ನಂಬಿಲ್ಲ, ನಮ್ಗೆ ಈ ತರ ಥರ್ಡ್ ಕಾಲ್ಸ್ ಬಂದಿದೆ ಅಂತ ನಂಬಿಲ್ಲ. ನೆಕ್ಸ್ಟ್ ಡೇನೆ ಯೂಟ್ಯೂಬರ್ಸ್ ಮೇಲೆ ಹಲ್ಲೆ ಆಗುತ್ತೆ, ನೀವೇ ನೋಡಿರ್ತೀರಾ. ಅವಾಗ ಎಲ್ಲ ಮೆಸೇಜ್ ಹಾಕಿದ್ರು, ನೀವು ಹೇಳಿದ್ ಕರೆಕ್ಟ್ ಹಂಗೆ ಅಂತೇಳಿ ಅಂದಾಗ ಸುಳ್ಳು ಹೇಳಿ ನಿಮ್ಮ ಹತ್ರ ನಾವು ಒಂದು ನಂಬಿಕೆ ತಗೊಂಡ್ಬಿಟ್ಟು ಫಾಲೋಸ್ ತಗೊಂಡ್ಬಿಟ್ಟು ಈ ವಿಚಾರದಲ್ಲಿ ನಂಗೆ ಅದ್ ಬೇಕಾಗಿರ್ಲಿಲ್ಲ. ನಂಗೆ ಬೆಂಗಳೂರಲ್ಲಿ ತುಂಬಾ ವಿಚಾರಗಳೈತೆ, ಏನ್ ಬೇಕಾದ್ರೂ ಮಾಡ್ಬೋದು, ಕಂಟೆಂಟ್ ಸಿಗುತ್ತೆ. ನಾನೊಬ್ಬ ಕಂಟೆಂಟ್ ನಂಬ್ಕೊಂಡು ಬಂದಿರೋನು, ನಾನು ಯಾವ್ದೇ ಕಾಂಟ್ರವರ್ಸಿ ನಂಬ್ಕೊಂಡ್ ಬಂದಿದ್ದ ಅಲ್ಲ. ಬಟ್ ಏನೋ ಮಿಸ್ ಆಗಿ ಇಲ್ಲಿ ಸಿಕ್ಕಾಕೊಂಡ್ ಬಿಟ್ಟೆ. ಬಟ್ ನನ್ನ ಎಂಡ್ ಆಫ್ ದ ಡೇ ನನ್ನ ಕಂಟೆಂಟ್ ನಂಗೆ ಗೊತ್ತು, ನನ್ನ ಟ್ಯಾಲೆಂಟ್ ನನ್ನ ಹತ್ರ ಏನೈತೆ ಅಂತ ಗೊತ್ತು. ನಾನು ಒಳ್ಳೆ ಕಂಟೆಂಟ್ ಕೊಡ್ತೀನಿ, ಜನರ ಎಂಟರ್ಟೈನ್ಮೆಂಟ್ ಮಾಡ್ತೀನಿ. ಒಳ್ಳೆ ಶಾರ್ಟ್ ಫಿಲ್ಮ್ ಮಾಡ್ತಾ ಇದೀನಿ, ಸಿನಿಮಾ ಮಾಡ್ತಾ ಇದೀವಿ, ಎಲ್ಲಾನು ಮಾಡ್ತಾ ಇದೀವಿ ಅಂದಾಗ ನಂಗೆ ಆ ವಿಚಾರ ಇಟ್ಕೊಂಡು ಫಾಲೋಸ್ ಮಾಡ್ಕೊಳ್ಳೋದು ಏನ್ ಬೇಕಾಗಿರಲಿಲ್ಲ. ನನ್ನ ಪಾದಯಾತ್ರೆ ಸತ್ಯವಾಗಿ ನಡೆದಿದೀವಿ ಖಂಡಿತ. ಕೆಲವೊಂದು ಟೀಮ್ ಬಿಲ್ಡ್ ಆಗಿತ್ತು ಅಪಪ್ರಚಾರ ಮಾಡಕ್ಕೆ, ಏನು ಮಾಡಕ್ಕಾಗಿಲ್ಲ. ಪೇಮೆಂಟ್ ಹೋಗಿರ್ಬೇಕು ಮೋಸ್ಟ್ಲಿ, ಅದಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಇದೆ. ಅದು ಇವಾಗ ನನ್ನ ಹತ್ರ ಎಲ್ಲ ಸ್ವಲ್ಪ ಇದೆ, ನನ್ನ ಹತ್ರ ಎಲ್ಲಾನು ಡಾಕ್ಯುಮೆಂಟ್ಸ್. ಬಟ್ ಅವೆಲ್ಲ ಏನ್ ಗೊತ್ತಾ, ಇವಾಗ ನಾನು ಹೇಳಕ್ ಹೋದ್ರೆ ಅದು ಸುಮ್ನೆ ಅದು ಜಗಳ ಅನ್ಕೋತಾರಲ್ಲ. ಅಂದ್ರೆ ಒಂದಿಷ್ಟು ಆಡಿಯೋ ಕಾಲ್ ಒಂದು ವೈರಲ್ ಆಗಿತ್ತು ಅದು ಆಡಿಯೋ. ಬಟ್ ಹೀಗಾಗಿತ್ತು, ಅವ್ರು ಆಟೋ ಹೊತ್ಕೊಂಡು ಅಲ್ಲಿಗೆ ಹೋದ್ರು, ಇಲ್ಲಿಗೆ ಹೋದ್ರು, ಅವ್ರು ಕೂಡ ನಡೆದೇ ಇಲ್ಲ ಎಲ್ಲ. ಕೇಳ್ರಿ, ಅದು ನಾನು ಕ್ಲಾರಿಟಿ ಕೊಟ್ಟಿದ್ದೀನಿ. ಆಕ್ಚುಲಿ ನಾವು ಕುಣಿಗಲ್ ಹತ್ರ ಹೋದಾಗ ಯಾರೋ ಒಬ್ರು ವ್ಯಕ್ತಿ ಬರ್ತಾರೆ, ಊಟ ಮಾಡಕ್ ಕೂತಿರ್ತೀವಿ, ಬಂದ್ಬಿಟ್ಟು ಮಾತಾಡ್ತಾರೆ, ಎಲ್ಲ ಫೋಟೋ ತಗೋತಾರೆ. ಅವ್ರೊಂದು ಆಫೀಸ್ ಇರುತ್ತೆ ಅಂದ್ರೆ ನಾವು ಮೇನ್ ರೋಡ್ ಇಂದ ಪದಯಾತ್ರೆ ಮಾಡ್ತಾ ಇರ್ತೀವಿ, ಒಳಗಡೆ ಆಫೀಸ್ ಇರುತ್ತೆ. ನಾವು ಆಫೀಸಿಗೆ ವಿಸಿಟ್ ಮಾಡುವ ಅಂತಾರೆ, ಇಲ್ಲ ನಮ್ಗೆ ಲೇಟ್ ಆಗುತ್ತೆ. ರಿಕ್ವೆಸ್ಟ್ ಮಾಡ್ಕೋತಾರೆ, ವಯಸ್ಸಾದವ್ರು ಪಾಪ ರಿಕ್ವೆಸ್ಟ್ ಮಾಡ್ಕೋತಾರೆ ಆಟೋ ಡ್ರೈವರ್ ಅವರು. ಸರಿ ಆಯ್ತು ಬರ್ತೀವಿ ನಡ್ರಿ ಅಂತ. ಅದಕ್ಕೆ ಅವ್ರ ಆಟೋಲಿ ನಾವು ಪಾದಯಾತ್ರೆ ಇಲ್ಲಿಂದ ನಾವು ಪಾದಯಾತ್ರೆ ಮಾಡ್ತಾ ಇದೀವಿ. ಎಲ್ಲಿಂದ ನಾವು ಹೋಗಿದೀವಿ, ಒಳಗಡೆ ಹೋಗಿದೀವಿ, ಊರ್ ಒಳಗಡೆ. ಅವ್ರ ಆಟೋದಲ್ಲಿ ಹೋಗಿ ಅವ್ರ ಆಫೀಸಲ್ಲಿ ಇದ್ ಮಾಡ್ಬಿಟ್ಟು ರಿಟರ್ನ್ ಅಲ್ಲೇ ಬಂದಿದೀವಿ ನಾವು. ಅದು ನಮ್ಮ ಪಾದಯಾತ್ರೆಗೆ ಧಕ್ಕೆ ಆಗಿಲ್ವಲ್ಲ, ನಾವು ಯಾರಿಗೂ ಮೋಸ ಮಾಡಿಲ್ವಲ್ಲ, ಮತ್ತೆ ಅಲ್ಲಿಂದಾನೆ ಕಂಟಿನ್ಯೂ ಮಾಡಿದೀವಿ. ಅದು ಪಾಪ ಕರೆದ್ರು, ಪಾಪ ಪ್ರೀತಿಯಿಂದ ಕರೆದಿದ್ದಾರೆ ಅಂತ ಹೋಗಿ ವಿಸಿಟ್ ಮಾಡ್ಕೊಂಡ್ ಬಂದ್ವಿ ಅಷ್ಟೇ. ಅದನ್ನ ಇವ್ರು ಬೇರೆ ತರ ಪೋಟ್ರೆ ಮಾಡಿದ್ರು ಅಷ್ಟೇ. ಅಂದ್ರೆ ನಾವು ಸಂಪೂರ್ಣವಾಗಿ ಪಾದಯಾತ್ರೆ ಮಾಡಿದೀವಿ ಬಸ್ಸಲ್ಲಿ ಕಾರಲ್ಲ ಅಂತ ನಿಮ್ಮ ವಾದ ಆತರ ಹೇಳ್ತಾರೆ? ಖಂಡಿತ ಮಾಡಿದೀವಿ. ವಾದ ಏನು, ಅದಕ್ಕೆ ಸತ್ಯನೇ. ನಾನು ವಾದ ಯಾವತ್ತು ಮಾಡ್ತೀನಿ, ಇವತ್ತುಗಲ್ಲ, ಎಂದೆಂದೂ ವಾದ ಮಾಡ್ತೀನಿ. ಈ ಮ್ಯಾಟ್ರ್ ಬಂತು ಅಂದ್ರೆ ನಾನು ಪಾದಯಾತ್ರೆ ಮಾಡಿದ್ದು ಸತ್ಯ. ಸುಳ್ಳು ನಂಗಿದ್ರೆ ನಾನು ಎದುರುಗಡೆ ಬರ್ರಿ, ನೀವು ಬೇಕಾದ್ರೆ ಎದುರುಗಡೆ 1 by 1 ಕುತ್ಕೊಂಡ್ ಮಾತಾಡೋಣ. ಅವಾಗ ನಿಮ್ಗೂ ಕ್ಲಾರಿಟಿ ಸಿಗುತ್ತೆ, ನಂಗೂ ಕ್ಲಾರಿಟಿ ಸಿಗುತ್ತೆ. ನೀವೊಂದು ವಿಡಿಯೋ ಮಾಡೋದು, ನಾನೊಂದು ವಿಡಿಯೋ ಮಾಡೋದು, ಆ ವಿಡಿಯೋದಲ್ಲಿ ಕಿತ್ತಾಟ ಚೈಲ್ಡ್ ಮಕ್ಕಳು ಮಾಡ್ತಾರೆ ಅಂತ ಅನ್ಸುತ್ತೆ. ನೀವು ಆಗಿದ್ರೆ ಒಂದು ನಿಜವಾದ ಇದನ್ನ ಆಗಿದ್ರೆ, ನಿಮ್ಗೆ ಸತ್ಯನೇ ಬೇಕಾಗಿದ್ರೆ, ಈ ಕಬ್ಜಾ ಮಾಡಿದ್ ಸುಳ್ಳ ಸತ್ಯನ ತಿಳ್ಕೊಬೇಕಾಗಿದ್ರೆ ಕಬ್ಜಾ ನಂತರ ಬರ್ರಿ, ಕಬ್ಜಾ ಒಂದು ಮೆಸೇಜ್ ಹಾಕ್ರಿ ಇನ್ಸ್ಟಾಗ್ರಾಮ್ ಅಲ್ಲಿ, ಇಲ್ಲ ನಂಬರ್ ಇದು ಇರುತ್ತೆ ನಿಮ್ಮ ಹತ್ರ. ಐ ಥಿಂಕ್ ಎಲ್ಲ ನಾನು ಯಾರು ರೋಸ್ಟ್ ಮಾಡ್ತಾರೋ, ಟ್ರೋಲ್ ಮಾಡಿದೋ ಅವ್ರ ಹತ್ರ ನಂಬರ್ ಇರುತ್ತೆ ಗ್ಯಾರಂಟಿ. ಒಂದು ಫೋನ್ ಹಾಕಿ, ನಾನೇ ಬರ್ತೀನಿ ನಿಮ್ಮ ಹತ್ರ, ಬಂದ್ಬಿಟ್ಟು ಕ್ಲಾರಿಟಿ ಕೊಡ್ತೀನಿ, ವಿಡಿಯೋ ಮಾಡಿ ಹಾಕಿ. ಹಂಗಿದ್ರೆ ಅಲ್ವಾ? ಇದು ನನ್ನ ಅಭಿಪ್ರಾಯ. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.